ತಗೊಂತಾರೆ ಅಂತ ಇದ್ರೆ ಆರೋಪ ಇದೆ ಸರ್, ನಿಜ? ಈಗ ಆರೋಪ ಮಾಡೋಕೆ ಏನಿದೆ, ಸಾಬೀತಾಗ್ಬೇಕು ತಾನೆ, ಹೇಳ್ಬೇಕು ತಾನೆ, ಪ್ರೂವ್ ಮಾಡ್ಬೇಕ್ರಿ. ಸುಮ್ ಎಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ? ಯಾವ್ದನ್ನು ತೋರಿಸ್ಬೇಕಿಲ್ಲ ನೀವು. ನಮ್ಮಲ್ಲಿ ನಡೀತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ನೀವು ನಡೀತಾ ಇದೆ ಅಂತ ತೋರಿಸಿ ನನಗೆ. ಟಾರ್ಗೆಟ್ ಇಲ್ಲ, ಅವ್ರು ಏನೋ ಹೇಳಿದಾರೆ, ಬಿ ಆರ್ ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು. CM ಅವರು ಫೋನ್ ಮಾಡಿದ್ರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದಲ್ಲ ಬಾಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿತರ ನನಗೆ ಬಂದಿಲ್ಲ. ಆಮೇಲೆ ಯಾರಿಗೂ ಇಲ್ಲಿ ನನಗಿಲ್ಲ, ನನಗಂತೂ ಆ ದಲಿತರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು, ನನಗಂತೂ ಆ ದಲಿತರ ನನಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತಡಬೇಕು. ಬಡವರು 1,20,000 ಅವ್ರ ದುಡ್ಡು ತೊಗೊಂಡೆ. ನಾನು ಒಂದು ನಿಮಿಷ ಬರ್ತಾರೆ. ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಕಂಪ್ಲೀಟ್ ಮಾಡಕ್ಕೆ ನೀವು ಇದೇ ಡೈವರ್ಟ್ ಮಾಡ್ತೀವೋ, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ, ಗುರುವೇ ಕಂಪ್ಲೀಟ್ ಮಾಡಕ್ಕೆ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಳ್ಬೇಕು. ಎನಿಬಡಿ ಅರೆ ಪ್ರೂವ್ ಆದರೆ ಯಾರ ಮೇಲೆ, ನಿನ್ನ ಮೇಲೆ ಆಕ್ಷನ್ ತಗೊಳ್ಳೋ ನಾನು. ಆದರೆ ಈಗ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಬೇಕಾಗಿರೋದು, ನಾನು ಆಕ್ಷನ್ ತಗೊಳ್ಳ. ನಾನು ಹೇಳಿಲ್ಲ ಗುರುವೇ, ಈಸ್ ಮೋಸ್ಟ್ ಸೀನಿಯರ್. ಅವ್ರ ಬಗ್ಗೆ ನನಗೆ ಭಾಳ ಗೌರವ. ಅಂದರೆ ಒಂಥರ ಏನು ಹೇಳ್ತಾರದು, ಒಂದು ರಾಜಕಾರಣದಲ್ಲಿ ಭಾಳ ಕಡಿಮೆ ಬಿ ಆರ್ ಪಾಟೀಲ್ ಅಂತವ್ರು ಬರೋರು. ಏನಕ್ಕಂದರೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಮಾಡ್ತಾರೆ. ಕ್ಷೇತ್ರದಲ್ಲಿ ಕೆಲಸ ಜನತಾದಳಲ್ಲಿ ಗೆದ್ದಿದ್ದವ್ರು 2 ಬಾರಿ ಏನೋ ಜನತಾದಳಲ್ಲಿ ಗೆದ್ದಿದ್ದು. ಅಲ್ಲಿ ಜನತಾದಳಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಆಗಲ್ಲ. 2 ಸತಿ ಬಾರಿ MLA ಆಗಿದ್ರು, 2 ಸತಿ MLA ಆಗಿದ್ರು. ಇಲ್ಲ, ಜನತಾದಳಲ್ಲಿ 2 ಸತಿ MLA ಆಗಿದ್ರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.